ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಈಶಾ ಟೆಂಪಲ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ನಾವು ದೊಡ್ಡಬಳ್ಳಾಪುರದ ಹತ್ರ ಬಂದು ಹೋಟೆಲಲ್ಲಿ ದೋಸೆನ ತಿಂದ್ಬಿಟ್ಟು ಬಸ್ ಹತ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ಬಸ್ಗೆ ವೆಯ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಬಸ್ ಸ್ಟಾಪಲ್ಲಿ ಸ್ವಲ್ಪ ನೋಡ್ಕೊಂಡು ಬಸ್ ಸ್ಟಾಪ್ನೆಲ್ಲ ತುಂಬ ತುಂಬ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪು ದೊಡ್ಡದಾಗಿ ಅಲ್ಲೆಲ್ಲ ಓಡಾಡಿಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ದೋ. ಬಸ್ ಬಂತು. ಬಸ್ ಹತ್ಕೊಂಡು ಸದ್ಗುರು ಸನ್ನಿಧಿ ಹತ್ರ ಹೋಗ್ಬೇಕಾದ್ರೆ ಇದು ವಿಡಿಯೋ ದೂರದಿಂದ ವ್ಯೂ ಈ ಥರ ಇರುತ್ತೆ. ಅದು ಎಂಟ್ರೆನ್ಸಲ್ಲಿ ಬರುತ್ತಲ್ಲ, ಅದು ದೇವ್ರು ಈ ಥರ ಕಾಣಿಸ್ತಾ ಇರುತ್ತೆ ದೂರದಿಂದ ವ್ಯೂವು. ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಇದು ಎಂಟ್ರೆನ್ಸಲ್ಲಿ ಇಲ್ಲಿ ವೀಡಿಯೋ ಮಾಡೋ ಆಗಿಲ್ಲ ದೇವ್ರನ್ನ, ಆದರೂ ಮಾಡ್ಕೊಬಿಟ್ಟಿದ್ದೀವಿ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ವ್ಯೂ ಇರುತ್ತೆ. ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವರು. ಹತ್ರಕ್ಕೆ ಹೋಗ್ತಾ 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 ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಫೋಟೋ ತಗೊಳಕ್ಕೆ, ವೀಡಿಯೋ ಮಾಡ್ಕೊಳಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿಲು ಟೈಮಲ್ಲಿ ಮಾತ್ರ ಹೋಗ್ಬಾರ್ದು. ಬಿಸಿಲು ಟೈಮಲ್ಲಿ ಹೋದರೆ ಕಾಲು ಕೆಳಗಡೆ ಇಡೋಕ್ಕಾಗ್ತಾ ಇರಲ್ಲ, ಅಷ್ಟು ಬಿಸಿಲು. ಕಾಲು ಕೆಳಗಡೆ ಇಡೋಕ್ಕಾಗಲ್ಲ, ವೀಡಿಯೋ ಮಾಡ್ಕೊಳಕ್ಕೂ ಆಗಲ್ಲ, ಫೋಟೋ ತಗೊಳಕ್ಕೂ ಆಗಲ್ಲ. ಸಂಜೆ ಟೈಮ್ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಬಿಸಿಲು ವೀಡಿಯೋ ಮಾಡೋಕ್ಕೂ ಆಗಿಲ್ಲ, ಫೋಟೋ ತಗೊಳಕ್ಕೂ ಆಗಿಲ್ಲ. ಅಷ್ಟು ಬಿಸಿಲು ಹೊಡಿತಾ ಇತ್ತು. ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀವಿ. ಇದು ಸದ್ಗುರು ಸನ್ನಿಧಿ ದೇವಸ್ಥಾನ ಹತ್ರದಿಂದ ಈ ಥರ ಕಾಣಿಸುತ್ತೆ. ಈಶಾ ಟೆಂಪಲ್ ಅಂತ ಕರೀತಾರಲ್ಲ, ಇದನ್ನೇ ಈಶಾ ಟೆಂಪಲ್ ಅಂತ ಕರೆಯೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆದರೆ ಸಂಜೆ ಟೈಮ್ ಹೋದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ. ನಾವು ಮಧ್ಯಾಹ್ನ ಹೋಗಿದ್ರಿಂದ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ. ಬಿಸಿಲು ತುಂಬ ಇತ್ತಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸುತ್ತು ಬೆಟ್ಟ ಇರುತ್ತೆ, ಬೆಟ್ಟಗಳ ಮಧ್ಯೆ ಇರುತ್ತಲ್ಲ ದೇವರು. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾವು ಮೇಲ್ಗಡೆ ಎಲ್ಲ ಹೋಗಿ ವೀಡಿಯೋ ಫೋಟೋ ಎಲ್ಲ ತಕ್ಕೊಂಡು ಕೆಳಗಡೆ ಬಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋ ಎಲ್ಲ ತಕ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಅಲ್ಲಿಂದ ಹೊರಡೋಷ್ಟರಲ್ಲೇ ಆಗಲೇ 2 o'clock ಆಗಿತ್ತು. ಅಲ್ಲಿಂದ ಹೊರಟಿ ಡೈರೆಕ್ಟ್ ದೊಡ್ಡಬಳ್ಳಾಪುರಕ್ಕೆ ಬಸ್ ಇರಲ್ಲ. ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಬರಬೇಕು. ದೊಡ್ಡಬಳ್ಳಾಪುರಕ್ಕೆ ಬಂದು ನಾವು ಸ್ವಲ್ಪ ಊಟ ಮಾಡಿ ಅಲ್ಲಿಂದ ಮನೆಗೆ ಬಂದು ಇದಾಗಿತ್ತು ನಮ್ಮ ಇವತ್ತಿನ ಈಶಾ ಟೆಂಪಲ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.